ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ಮೇಲ್ಗಡೆ ಸ್ಕ್ರೀನಲ್ಲಿ ಹಾಕತ್ತೀನಿ ನೋಡ್ರಿ, ಆ ಥರ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಮತ್ತು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತೇಳಿ ಎರಡು ವಿಡಿಯೋನು ಮಾಡ್ತೀನಿ. ಎರಡು ವಿಡಿಯೋನು ಎಲ್ಲ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡ್ರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇದು ಅಳತೆ ಬ್ಲೌಸ್, ಇದು ಲೈನಿಂಗ್ ಕ್ಲಾತ್. ನೆಕ್ಸ್ಟ್ ಇದು ಮೇನ್ ಫ್ಯಾಬ್ರಿಕ್. ಫಸ್ಟ್ ಲೈನಿಂಗ್ ಕ್ಲಾತ್ನ ಕಟಿಂಗ್ ಮಾಡ್ಕೊಳ್ಳೋಣ, ಆಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಇರೋದು ಕಟಿಂಗ್ ಮಾಡ್ಕೊಳ್ಳೋಣ. ಇವಾಗ ನೋಡ್ರಿ, ಫಸ್ಟ್ ಇವಾಗ ಚೆಸ್ಟ್ ಮೆಜರ್ಮೆಂಟ್ ತೊಗೋರಿ ಇಲ್ಲಿಂದ ಇಲ್ಲಿಗೆ. ಇದು ನಾನು ಬ್ಯಾಕ್ ಹುಕ್ನ ಸ್ಟಿಚ್ ಮಾಡಕತ್ತೀನಿ. ಆ್ಯಕ್ಚುಲಿ ಈ ಥರ ಬ್ಲೌಸ್ ಕಟ್ಟಿಂಗಿಗೆ ಬ್ಯಾಕ್ ಹುಕ್ಕ ಬರ್ತಾವೆ, ಹಂಗಾಗಿ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತೆ ಅಂತೇಳಿ ನೋಡ್ಕೊರಿ. ನೋಡಿರಿ, ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ? 18 ಇಂಚ್ ಐತಿ. 18ನ ಅರ್ಧ ಮಾಡ್ಬೇಕು. ಫಸ್ಟ್ 18ನ ಅರ್ಧ ಮಾಡಿದ್ರೆ ಎಷ್ಟಾಗ್ತೈತಿ? 9 ಇಂಚ್ ಆಕೈತಿ. ನೋಡಿರಿ, ಇಲ್ಲಿಂದ ಬಟ್ಟೆನ ಒಂದು ಫೋಲ್ಡ್ ಮಾಡ್ಕೊರಿ. ಈ ಥರ ನಾನು ಆಲ್ರೆಡಿ ಒಂದು ಫೋಲ್ಡ್ ಮಾಡೀನಿ, ಈ ರೀತಿ ಒಂದು ಫೋಲ್ಡ್ ಮಾಡ್ಕೊರಿ. ಮಾಡ್ಕೊಂಡು ಇಲ್ಲಿಂದ 9 ಇಂಚ್ ತೊಗೋರಿ. ಫಸ್ಟ್ 9 ಇಂಚ್ ಒಂದು ಮಾರ್ಕ್ ಹಾಕೋರಿ. ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ 2 ಇಂಚ್ ಎಕ್ಸ್ಟ್ರಾ ತೊಗೋರಿ ಸ್ಟಿಚಿಂಗಿಗೆ. ಟೋಟಲ್ ಆಗಿ 11 ಇಂಚ್ ತೊಗೊಂಡಿದ್ದೀನಿ. 9 ಇಂಚ್ ರೆಡಿ ಇರೋದು, ಮತ್ತೆ 2 ಇಂಚ್ ಸ್ಟಿಚಿಂಗಿಗೆ ಎಕ್ಸ್ಟ್ರಾ ತೊಗೊಂಡಿನಿ. 1.5 ಇಂಚ್ ಆದ್ರೂ ತೊಗೋರಿ ನಡೀತೈತಿ, ಆದ್ರೆ ನಾನು 2 ಇಂಚ್ ತೊಗೊಂಡಿನಿ. ನೆಕ್ಸ್ಟ್ ಇವಾಗ ಬ್ಲೌಸಿಂದ ಉದ್ದ ಎಷ್ಟೈತೆ ಅಂತೇಳಿ ಫಸ್ಟ್ ನೋಡ್ಕೊರಿ. ನೋಡಿರಿ, ಇಲ್ಲಿಂದ ಇಲ್ಲಿಗೆ 14 ಐತಿ. ಒಂದು ಕಸ್ಟಮರ್ ಅರ್ಧ ಇಂಚ್ ಎಕ್ಸ್ಟ್ರಾ ಇಡ್ರಿ ಅಂತ ಹೇಳ್ಯಾರ, ಹಂಗಾಗಿ ರೆಡಿ ಇರೋದನ್ನ 14 ಅಂತೇಳಿ ತೊಗೊಳಕತ್ತೀನಿ. ಮತ್ತೆ ನೆಕ್ಸ್ಟ್ ಸ್ಟಿಚಿಂಗಿಗೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು, 15.5 ಇಂಚ್ ತೊಗೋಬೇಕು. ಈಗ ಟೋಟಲ್ ಆಗಿ ಇಲ್ಲಿಗೆ 15.5 ಇಂಚ್ಗೆ ಒಂದು ಮಾರ್ಕ್ ಮಾಡಿ. ಫಸ್ಟ್ ನೆಕ್ಸ್ಟ್ ನೋಡ್ರಿ, ಇಲ್ಲಿಂದ ಭುಜನ ಎಷ್ಟು ತೊಗೋಬೇಕು ಅಂತಂದ್ರೆ, ಸ್ವಲ್ಪ ಏನಾದರೂ ಕಸ್ಟಮರ್ ಫ್ಯಾಟ್ ಅದಾರ ಅಂತಂದ್ರೆ 7.5 ತೊಗೋರಿ, ಇಲ್ಲ 7 ಇಂಚ್ ತೊಗೋರಿ ನಡೀತೈತಿ. ಎಷ್ಟು ಚೆಸ್ಟ್ ಮೆಜರ್ಮೆಂಟ್ ಅವ್ರದ್ದು ಇಲ್ಲಿಂದ ಇಲ್ಲಿಗೆ ರೆಡಿ ಇರೋದು ಏನಾದರೂ 10 ಐತಿ ಅಂತಂದ್ರೆ ನೀವು 7 ಇಂಚ್ನ ತೊಗೋರಿ. ಇಲ್ಲಿ ಅಕಸ್ಮಾತ್ 10 ಒಳಗಡೆ ಐತಿ ಅಂತಂದ್ರೆ 6.5 ಇಂಚ್ ತೊಗೊಂಡ್ರೆ ನಡೀತೈತಿ. 6.5ನ ತೊಗೋರಿ ಇಲ್ಲಿಂದ. ಇಲ್ಲ 10 ಮೇಲ್ಗಡೆ ಐತಿ ಅಂತಂದ್ರೆ 7 ಇಂಚ್ ತನಕ ತೊಗೋರಿ, ಕರೆಕ್ಟಾಗಿ ಬರ್ತೈತಿ. ಇಲ್ಲಿಂದ ನೋಡ್ರಿ, ನಾನು 6.5 ಇಟ್ಕೊಳಕತ್ತೀನಿ. ಈಗ ಇಲ್ಲಿಗೆ 6.5 ಒಂದು ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಭುಜನ ನಾವು ಎಷ್ಟು ತೊಗೊಂಡಿರ್ತೀವಿ ಆರ್ಮೋಲನ್ನು ಅಷ್ಟೇ ತೊಗೋಬೇಕು. ಇಲ್ಲಿಂದ 6.5 ಒಂದು ಮಾರ್ಕ್ ಮಾಡಿರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿ ಆರ್ಮೋಲ್ ಶೇಪ್ ತೆಗೀರಿ. ಇಲ್ಲಿ ಒಂದು ಅರ್ಧ ಇಂಚ್ ಕೆಳಗಡೆ ಬರಬೇಕು, ಆ ರೀತಿ ನೀವು ಆರ್ಮೋಲ್ ಶೇಪ್ ತಗೋರಿ. ಇಲ್ಲಿ ನೋಡ್ರಿ, ನಮ್ಮ ಲೈನ್ ಇಲ್ಲೈತಿ. ಇಲ್ಲಿಂದ ಒಂದು ಅರ್ಧ ಇಂಚ್ ಕೆಳಗಡೆ ಬರೋ ಥರ ಮಾರ್ಕಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲೇನಾದರೂ ಬಟ್ಟೆ ಜಾಸ್ತಿ ಆಗ್ತೈತಿ ಅಂತಂದ್ರೆ ಇಲ್ಲೊಂದು ಅರ್ಧ ಇಂಚ್ ಈ ಥರ ಫ್ರಂಟ್ ಒಳಗೆ ಮಾರ್ಕಿಂಗ್ ಮಾಡ್ಕೊರಿ. ಇದು ಫಸ್ಟ್ ಫ್ರಂಟ್ ಪಾರ್ಟ್, ಇದು ಕಟಿಂಗ್. ನೆಕ್ಸ್ಟ್ ಇವಾಗ ನೆಕ್ ಬಿಡ್ತು 2 ಇಂಚ್ಗೆ ಒಂದು ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಇಲ್ಲಿಂದ 2 ಇಂಚ್ಗೆ ಒಂದು ಮಾರ್ಕ್ ಮಾಡಿರಿ. ಇಲ್ಲಿ ನಮ್ಗೆ 2 ಕಾಲಷ್ಟು ಇಲ್ಲಿ ಬಟ್ಟೆ ನಮ್ಗೆ ಉಳಿತೈತಿ. ಇಲ್ಲಿ 2 ಇಂಚ್, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಇಲ್ಲಿ 2 ಇಂಚ್, ಇಲ್ಲಿ 2 ಕಾಲಷ್ಟು ನಮ್ಗೆ ಏನು ಬರ್ತೈತಿ ಬಟ್ಟೆ ಇಲ್ಲಿ ಉಳಿತೈತಿ. ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್ ನೆಕ್ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಫಸ್ಟ್ ಇವರು ಆ್ಯಕ್ಚುಲಿ ನಂಗೆ ಬೋಟ್ ನೆಕ್ ಅಳತೆ ಕೊಟ್ಟಾರ, ಹಂಗಾಗಿ ಇದು ನೆಕ್ ಮೇಲೆ ಐತಿ. ನಾನು ಸ್ವಲ್ಪ ಕೆಳಗಡೆ ಮಾಡ್ಕೊಳಕತ್ತೀನಿ. ಟೋಟಲ್ ಆಗಿ 6.5 ಇಂಚ್ ನೆಕ್ ಉದ್ದನ ನಾನು ತೊಗೊಳಕತ್ತೀನಿ. ನೀವು ಅಳತೆ ಬ್ಲೌಸಲ್ಲಿ ನೋಡ್ಕೊರಿ, ಎಷ್ಟು ಇರ್ತೈತಿ ಅಷ್ಟು ನೀವು ತೊಗೋರಿ. ನೆಕ್ಸ್ಟ್ ಇಲ್ಲಿಂದ 5 ಇಂಚಿಗೆ ಒಂದು ಮಾರ್ಕ್ ಮಾಡಿರಿ. 4.5 ಆದರೂ ತೊಗೋರಿ. ಅಂದ್ರೆ ಇಲ್ಲಿ ಸ್ವಲ್ಪ ನಮ್ಗೆ ಶೇಪ್ ಬರ್ತೈತಲ್ಲ, ಅದು ಸ್ವಲ್ಪ ಮೇಲ್ಗಡೆ ಬೇಕು ಅಂತಂದ್ರೆ 4.5 ತೊಗೋರಿ. ಇಲ್ಲ ನಮ್ಗೆ ಇಲ್ಲಿ ಶೇಪ್ ಕಸಿ ಕಟ್ಟೋ ಥರ ನಮ್ಗೆ ಶೇಪ್ ಬರುತ್ತಲ್ಲ, ಅಲ್ಲಿ ಒಂಚೂರು ಕೆಳಗಡೆ ಬೇಕಂದ್ರೆ ಒಂದು ಅರ್ಧ ಇಂಚ್ ಕಡಿಮೆ ಮಾಡ್ಕೊಂಡು ತೊಗೋರಿ. ನೆಕ್ಸ್ಟ್ ಇಲ್ಲಿಂದ ನೋಡ್ರಿ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಈ ಥರ ಶೇಪ್ ಹಾಕೋರಿ. ಶೇಪ್ ಹಾಕೊಂಡು ಇಲ್ಲಿಂದ ನೋಡ್ರಿ ಈ ಥರ. ನೆಕ್ಸ್ಟ್ ನೋಡ್ರಿ, ಆರ್ಮೋಲ್ ಹತ್ರ ಒಂದು ಸ್ಟ್ರೈಟ್ ಆಗಿ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ಇಲ್ಲಿಂದ 4.5ಗೆ ಒಂದು ಮಾರ್ಕ್ ಮಾಡ್ಕೊರಿ. ಈ ಟಕ್ಸ್ ಪಾಯಿಂಟ್ ಉದ್ದಾನ 4 ಇಂಚ್ ತಗೋರಿ. ತಗೊಂಡು ಇಲ್ಲೊಂದು ಪ್ರಿನ್ಸ್ ಕಟ್ ಥರ ನಾವು ಶೇಪ್ನ ಕೊಡಬೇಕು, ಹಾಗಾಗಿ ಈ ಥರ ಕಟಿಂಗ್ ಮಾಡ್ಕೊರಿ. ಇಲ್ಲಿ ನೆಕ್ಸ್ಟ್ ಇಲ್ಲಿಂದ 1 ಇಂಚ್ ಒಂದು ಮಾರ್ಕ್ ಮಾಡ್ಕೊರಿ.
ನೋಡಿರಿ ಫ್ರಂಟ್ ಪಾರ್ಟ್ ಕಟಿಂಗ್ ಇಷ್ಟ ಐತಿ. ತುಂಬ ಈಸಿ ಐತಿ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ವಿಡಿಯೋನ ಸ್ಲೋ ಆಗಿನೇ ತಿಳಿಸ್ಕೊಟ್ಟಿನಿ ನಾನು. ಇವಾಗ ಕಟಿಂಗ್ ಮಾಡ್ಕೊರಿ. ಇದು ಬ್ಯಾಕ್ ಪಾರ್ಟ್. ನೆಕ್ಸ್ಟ್ ಇವಾಗ ಫಸ್ಟ್ ಸೇಮ್ ಅದೇ ರೀತಿನೇ ಚೆಸ್ಟ್ ಮೆಜರ್ಮೆಂಟ್ ತೊಗೊರಿ. 9 ಇಂಚ್, 2 ಇಂಚ್ ಎಕ್ಸ್ಟ್ರಾ, ಟೋಟಲ್ ಆಗಿ 11 ಇಂಚಿನ ಚೆಸ್ಟ್ ಮೆಜರ್ಮೆಂಟ್ ತೊಗೊರಿ. ಉದ್ದ 15.5 ಇಂಚ್ ತೊಗೊರಿ. ಭುಜ 6.5 ಇಂಚ್, ಆರ್ಮೋಲು 6.5 ಇಂಚ್. ನೆಕ್ಸ್ಟ್ ಇಲ್ಲಿಂದ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ಶೇಪ್ ತೆಗಿರಿ. ನೆಕ್ಸ್ಟ್ ಇಲ್ಲಿಂದ ನೋಡ್ರಿ ಭುಜನ 2.5 ತಗೋರಿ. ನೆಕ್ಸ್ಟ್ ಬ್ಯಾಕ್ ನೆಕ್ ಲೆಂತ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನೆಕ್ ಲೆಂತ್ 11 ಇಂಚ್ ಐತಿ. 11 ಇಂಚ್ಗೆ ಒಂದು ಮಾರ್ಕ್ ಮಾಡಾಕ್ತೀನಿ. ನೆಕ್ಸ್ಟ್ ಟಕ್ಸ್ ಪ್ಯಾಂಟ್ ಮಾರ್ಕಿಂಗ್ ಮಾಡ್ಕೊರಿ. ಶೋಲ್ಡರ್ ಮಧ್ಯದಾಗ ಒಂದು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿದ ನಂತರ ಈ ಟಕ್ಸ್ ಪ್ಯಾಂಟ್ನ 4 ಇಂಚಿಗೆ ತಗೋರಿ. ಈ ಸೈಡ್ 1 ಇಂಚು, ಈ ಸೈಡ್ 1 ಇಂಚು. ನೋಡ್ರಿ ಬ್ಯಾಕ್ ಸೈಡ್ ಬೇರೆ ಥರ ಡಿಸೈನ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಕಸ್ಟಮರ್ ಇಲ್ಲಿ ಈ ಥರ ಡೀಪ್ ನೆಕ್ನೇ ತೆಗೀರಿ ಅಂತ ಹೇಳಿದ್ರು. ಬಟ್ ಇವಾಗ ಅದು ಕಟಿಂಗ್ ಒಳಗೆ ಯೋಚನೆ ಬಂತು. ಯಾಕಂದ್ರೆ ಮುಂದ್ಗಡೆನೂ ಕಸಿ ಬರ್ತಾವೆ ನಮ್ಗೆ. ಈ ಥರ ಬ್ಯಾಕ್ ಸೈಡ್ ಡೀಪ್ ನೆಕ್ ತೆಗೆದ್ರೂ ಹಿಂದ್ಗಡೆನೂ ಕಸಿ ಬರ್ತಾವೆ. 2 ಕಸಿ ಕಟ್ಟಿದ್ರೆ ನೀಟಾಗಿ ಆಗಲ್ಲ ಅಂತ ನಾನೇ ಚೇಂಜ್ ಮಾಡತ್ತೀನಿ. ಇದನ್ನು ಇಲ್ಲಿಂದ ನೋಡ್ರಿ 3.5 ತಗೋರಿ. ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ ಮಾಡ್ಕೊರಿ ನೀವು. ನಾನು ಈ ಥರ ಡಿಸೈನ್ ಮಾಡ್ಕೊಂಡು ಇಲ್ಲೊಂದು ಫ್ಲವರ್ ಹಾಕ್ಬಿಡ್ತೀನಿ. ನೋಡ್ರಿ ನೆಕ್ಸ್ಟ್ ಇವಾಗ ತೋಲ್ ಕಟಿಂಗ್ ಮಾಡ್ಕೊಳ್ಳೋಣ. ಟೋಟಲ್ ಆಗಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇಟ್ಟಿವಿ, ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು 11 ಇಂಚ್ ಇಟ್ಟಿವಿ. ಅದರೊಳಗೆ ನಾವು 2 ಇಂಚ್ ಲೆಸ್ ಮಾಡ್ಕೊಂಡು ತಗೋಬೇಕು. ಟೋಟಲ್ ಆಗಿ 9 ಇಂಚ್ನ ನಾವು ಈಗ ತೋಳಿಂದ ಬಿಡ್ತಾ ತಗೋಬೇಕು. ನೆಕ್ಸ್ಟ್ ತೋಳಿನ ಉದ್ದ
ಇವಾಗ ಸ್ಲೀವ್ಸ್ನ ನಾವು ಡಿಸೈನ್ ಸ್ಟಿಚ್ ಮಾಡಕತ್ತೀವಲ್ಲ, ಹಂಗಾಗಿ ನಮ್ಮದು ತೋಳಿನ ಉದ್ದ ಎಷ್ಟು ಇರುತ್ತೆ ಅದಕ್ಕಿಂತ ನಾವು ಒಂದು 2 ಇಂಚು ಇಲ್ಲ 3 ಇಂಚು ಮೇಲ್ಗಡೆ ಇಟ್ಟರೆ ನಡೀತೈತಿ. ಯಾಕಂದ್ರೆ ಅವು ತೋಳು ಒಳಗಡೆ ಹೋಗ್ತಾವೆ, ನಮ್ಗೆ ಅದು ಕಾಣಂಗಿಲ್ಲ. ಹಂಗಾಗಿ ಇದು ಕಡಿಮೆನೇ ತೊಗೋರಿ. ಮೇಲಿ ಬಟ್ಟೆ ಇರ್ತೈತಲ್ಲ ಅದನ್ನು ನೀವು ಕರೆಕ್ಟ್ ನಿಮ್ಮ ತೋಳಿನ ಉದ್ದ ಎಷ್ಟೈತಿ ಅದರಷ್ಟೇ ತೊಗೊಂಡು ಸ್ಟಿಚ್ ಮಾಡ್ಕೊರಿ. ನಾನು ಇದನ್ನು ರೆಡಿ ಇರೋದನ್ನ 5 ತೊಗೊಳಕತ್ತೀನಿ. ಸ್ಟಿಚ್ ಮಾಡಿದ್ಮೇಲೆ 1 ಇಂಚ್ ಕಡಿಮೆ ಆಗ್ತೈತಿ, 4 ಇಂಚು ರೆಡಿ ಇರೋದು ಬರ್ತೈತಿ. ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ತೋಳಿನ ಶೇಪ್ ಕೊಡ್ರಿ. ನೋಡ್ರಿ, ತೋಳಿನ ಕಟಿಂಗ್ ಮುಗಿತು. ನೆಕ್ಸ್ಟ್ ಇವಾಗ ಮೇನ್ ಬಟ್ಟೆ ಮೇಲೆ ಕಟಿಂಗ್ ಮಾಡ್ಕೊಳ್ಳೋಣ. ಫಸ್ಟ್ ತೋಳಿಂದ ಡಿಸೈನ್ ಮಾಡ್ಕೊಳಕ್ಕೆ ಇದು ಬಟ್ಟೆನ ಎಷ್ಟು ಬೇಕೋ ಅಷ್ಟು ಫಸ್ಟ್ ತಗೊಂಡ್ಬಿಡ್ರಿ. ಒಂದು ಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಹಂಗಾದ್ರೆ ಉಳ್ಕೆದು ಲೈನಿಂಗ್ ಪೀಸ್ ಇರುವಂತ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಕೈತಿ. ಈ ಥರ ಫೋಲ್ಡ್ ಮಾಡಿರಿ. ಸೇಮ್ ಇನ್ನೊಂದು ಸ್ಲೀವ್ಸನ್ನ ಸೇಮ್ ಇದೇ ರೀತಿನೇ ತಗೋಬೇಕು. ಅಕಸ್ಮಾತ್ ಏನಾದರೂ ಇದು ಮುಂದ್ಗಡೆ ಇರೋದೇನಾದರೂ ಪಟ್ಟಿ ಜಾಸ್ತಿ ಬಂದಿಲ್ಲ ಅಂತಂದ್ರೆ ಇದನ್ನ ರಿಮೂವ್ ಮಾಡಿಬಿಡ್ರಿ. ರಿಮೂವ್ ಮಾಡಿ ಹಂಗೆ ಈ ಬಟ್ಟೆ ಮೇಲೆ ತಗೋರಿ. ತಕ್ಕೊಂಡ್ಮೇಲೆ ಬೇರೆ ಥರ ಲೇಸ್ ತೊಗೊಂಡು ನೀವು ಅಟ್ಯಾಚ್ ಮಾಡ್ಕೊಂಡ್ರು ನಡೀತೈತಿ. ಆ ಥರ ಆದ್ರೂ ಮಾಡ್ಕೊರಿ. ಫಸ್ಟ್ ನೋಡ್ರಿ, ಲೆಂತ್ ಇಲ್ಲಿಂದ 13 ಇಂಚ್ ತಗೋರಿ. ನೆಕ್ಸ್ಟ್ ಇಲ್ಲಿಂದ ಅಗಲ 8 ಇಂಚನ ತಗೋರಿ. ನೆಕ್ಸ್ಟ್ ಇಲ್ಲಿಂದ 3.5 ಇಂಚ್ ಒಂದು ಮಾರ್ಕ್ ಮಾಡ್ಕೊರಿ. ಇಲ್ಲಿಂದ 7 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ಬಟ್ಟೆ ಸ್ವಲ್ಪ ಭಾಳ ಸ್ಮೂತ್ ಐತಿ, ಹಂಗಾಗಿ ಸ್ವಲ್ಪ ಪಿನ್ ಅಟ್ಯಾಚ್ ಮಾಡ್ಕೊಂಡು ನೀಟಾಗಿ ಕಟಿಂಗ್ ಮಾಡ್ಕೊರಿ. ಇಲ್ಲಾಂದ್ರೆ ಕಟಿಂಗ್ ಹೆಚ್ಚು ಕಡಿಮೆ ಆಗ್ತಿರ್ತೈತಿ. ಇದೇ ಥರನೇ ಸೇಮ್ ಎರಡು ತೋಳನ್ನು ಇದೇ ರೀತಿನೇ ಕಟಿಂಗ್ ಮಾಡ್ಕೊರಿ. ನೋಡ್ರಿ, ಇದು ಒಂದು ಸ್ಲೀವ್ ಕಟಿಂಗ್ ಆಯ್ತು. ಸೇಮ್ ಇದೇ ರೀತಿ ಇನ್ನೊಂದು ಸ್ಲೀವ್ ಕಟಿಂಗ್ ಮಾಡ್ಕೊರಿ ನೀವು ಆಮೇಲೆ. ನೆಕ್ಸ್ಟ್ ನೋಡ್ರಿ, ಲೈನಿಂಗ್ ಕ್ಲಾತ್ನ ಕಟಿಂಗ್ ಮಾಡಿದ್ದನ್ನು ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ನೀಟಾಗಿ ಫಸ್ಟ್ ಎಲ್ಲ ಕಟಿಂಗ್ ಮಾಡ್ಕೊಂಬಿಡ್ರಿ. ಫಸ್ಟ್ ಇವಾಗ ನಾನು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳಕತ್ತೀನಿ. ನೆಕ್ಸ್ಟ್ ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡ್ಕೊರಿ. ಮತ್ತು ಸ್ಲೀವ್ಸನ್ನು ನಾವು ಕಟ್ ಮಾಡಿದ್ವಿ, ಅವನ್ನೂ ಏನು ಮಾಡ್ಕೊರಿ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಕಟಿಂಗ್ನ ಮಾಡ್ಕೊರಿ. ನೆಕ್ಸ್ಟ್ ನಾನು ಇದ್ರ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ, ಕಂಟಿನ್ಯೂ ಆಗಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.